ಕರ್ನಾಟಕ ರಾಜಕೀಯದ ಈ ಮಹತ್ವದ ಬದಲಾವಣೆಯನ್ನ ಬಹುಶಃ ಸ್ವತಃ ಸಿದ್ದರಾಮಯ್ಯನವರು ಕೂಡ ನಿರೀಕ್ಷಿಸಿರಲಿಲ್ಲ ಅಂತ ಕಾಣುತ್ತೆ. ಯಾರೇ ಎಷ್ಟೇ ವಿರೋಧ ಮಾಡಿದರೂ ಕೂಡ ಹೈಕಮಾಂಡ್ ನನ್ನ ಪರವಾಗಿದೆ, ದೆಹಲಿಯಲ್ಲಿರೋ ರಾಹುಲ್ ಗಾಂಧಿ ನನ್ನ ಪರವಾಗಿ ನಿಲ್ತಾರೆ ಅನ್ನೋ ಒಂದೇ ಒಂದು ನಂಬಿಕೆಯಿಂದ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅಂತ ಬಹಳ ಧೈರ್ಯದಿಂದ ಹೇಳ್ತಾ ಬಂದಿದ್ರು. ಆದ್ರೆ ಈಗ ಸ್ವತಃ ರಾಹುಲ್ ಗಾಂಧಿಯವರೇ ಈ ಒಂದು ನಂಬಿಕೆಯನ್ನ ಬ್ರೇಕ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಖುದ್ದಾಗಿ ಒಂದು ಶಾಕಿಂಗ್ ಆದೇಶವನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ ಈಗ ಅಧಿಕಾರವನ್ನ ಬಿಟ್ಟು ಕೊಡಿ ಅಂತ ರಾಹುಲ್ ಗಾಂಧಿ ಹೇಳಿರೋದು ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲೇ ಒಂದು ಅತಿ ದೊಡ್ಡ ಮತ್ತು ಅನಿರೀಕ್ಷಿತ ಶಾಕ್ ಆಗಿದೆ. ರಾಹುಲ್ ಗಾಂಧಿ ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯನವರನ್ನ ಕೈಬಿಟ್ರ? ದೆಹಲಿಯಲ್ಲಿ ನಡೆದ ಆ ರಹಸ್ಯ ಸಭೆಯಲ್ಲಿ ಆಗಿದ್ದೇನು? ಸಿದ್ದರಾಮಯ್ಯನವರ ಮುಂದಿನ ದಾರಿ ಏನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2026ರ ಮೇ ತಿಂಗಳಿನ ಕೊನೆಯ ವಾರದಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ನಡೆದ ಹಠಾತ್ ಬೆಳವಣಿಗೆಗಳು ರಾಜ್ಯದ ಇತಿಹಾಸದಲ್ಲಿಯೇ ಅತ್ಯಂತ ಪ್ರಮುಖ ರಾಜಕೀಯ ಮೈಲಿಗಲ್ಲಾಗಿ ದಾಖಲಾಗಿವೆ. ಮೇ 28ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದು, ಇವರ ಉತ್ತರಾಧಿಕಾರಿಯಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಜೂನ್ 3ರಂದು ಹೊಸ ಮುಖ್ಯಮಂತ್ರಿಯಾಗಿ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲು ಸಜ್ಜಾಗಿದ್ದಾರೆ. ಈ ಅಧಿಕಾರ ಹಸ್ತಾಂತರದ ಹಿಂದೆ ಕೇವಲ ಇಬ್ಬರು ನಾಯಕರ ನಡುವಿನ ಒಪ್ಪಂದವಷ್ಟೇ ಇರಲಿಲ್ಲ. ಇದರ ಬದಲಿಗೆ ಸುದೀರ್ಘ ಕಾಲದ ಅಧಿಕಾರ ದಾಹ, ಜಾತಿ ಸಮೀಕರಣ ಮತ್ತು ಅತ್ಯಂತ ಮುಖ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ನ ಆಂತರಿಕ ರಾಜಕೀಯದ ತಂತ್ರಗಾರಿಕೆಯು ಕೆಲಸ ಮಾಡಿದೆ. ಯಾರೇ ತನ್ನ ವಿರುದ್ಧ ಹೋದರೂ, ತನ್ನ ವಿರುದ್ಧ ನಿಂತರೂ ಹೈಕಮಾಂಡ್ ಮತ್ತು ಮುಖ್ಯವಾಗಿ ರಾಹುಲ್ ಗಾಂಧಿಯವರು ತನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಮತ್ತು ತಾನೇ ಪೂರ್ಣ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದೇನೆ ಎಂಬ ಬಲವಾದ ನಂಬಿಕೆ ಸಿದ್ದರಾಮಯ್ಯನವರಲ್ಲಿತ್ತು. ಆದರೆ ಕೊನೆಗೆ ಸ್ವತಃ ರಾಹುಲ್ ಗಾಂಧಿಯವರೇ ಅಧಿಕಾರವನ್ನ ಬಿಟ್ಟು ಕೊಡುವಂತೆ ಸೂಚಿಸಿದ್ದು ಸಿದ್ದರಾಮಯ್ಯನವರಿಗೆ ತೀವ್ರ ರಾಜಕೀಯ ಆಘಾತವನ್ನ ಉಂಟು ಮಾಡಿದೆ. ಸ್ನೇಹಿತರೆ, 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತವನ್ನ ಗಳಿಸಿದ ನಂತರ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ತೀವ್ರ ಪೈಪೋಟಿ ನಡೆದಿತ್ತು. ಆ ಸಂದರ್ಭದಲ್ಲಿ ಹೈಕಮಾಂಡ್ 2.5 ವರ್ಷಗಳ ತಲಾ ಅಧಿಕಾರ ಹಂಚಿಕೆಯ ರಹಸ್ಯ ಸೂತ್ರವನ್ನ ಸಿದ್ಧಪಡಿಸಿತ್ತು ಎಂಬ ವದಂತಿಗಳು ಸಾಕಷ್ಟು ವ್ಯಾಪಕವಾಗಿ ಹರಿದಾಡಿದ್ವು. ಆದರೆ ಸಿದ್ದರಾಮಯ್ಯನವರು ಮಾತ್ರ ಅಂತಹ ಯಾವುದೇ 50-50 ಸೂತ್ರ ಇರುವುದನ್ನ ಸದಾ ನಿರಾಕರಿಸುತ್ತಲೇ ಬಂದಿದ್ರು ಮತ್ತು ತಾವೇ ಪೂರ್ಣಾವಧಿಗೆ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯುವುದಾಗಿ ದೃಢವಾಗಿ ಪ್ರತಿಪಾದಿಸಿದ್ರು. ಈ ದೃಢ ವಿಶ್ವಾಸಕ್ಕೆ ಮುಖ್ಯ ಕಾರಣಗಳೇನು ಅಂದ್ರೆ, ಮೊದಲನೇದಾಗಿ ಅಹಿಂದ ಸಂಘಟನೆಯ ಶಕ್ತಿ. ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಅಹಿಂದ ಸಮುದಾಯಗಳ ಅತ್ಯಂತ ಪ್ರಭಾವಿ ಸಾಮೂಹಿಕ ನಾಯಕರಾಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಈ ಮತ ಬ್ಯಾಂಕ್ ಅತ್ಯಂತ ಪ್ರಮುಖವಾಗಿರುವುದರಿಂದ ತಮ್ಮನ್ನು ಅಧಿಕಾರದಿಂದ ಇಳಿಸಲು ಹೈಕಮಾಂಡ್ ಸುಲಭವಾಗಿ ಮುಂದಾಗುವುದಿಲ್ಲ ಎಂಬ ಅತಿ ಹೆಚ್ಚಿನ ನಂಬಿಕೆ ಇವರಿಗಿತ್ತು. ಎರಡನೆಯದಾಗಿ ರಾಹುಲ್ ಗಾಂಧಿಯವರ ಅಚಲ ಬೆಂಬಲ. ದೆಹಲಿಯ ಕಾಂಗ್ರೆಸ್ ವರಿಷ್ಠರ ವಲಯದಲ್ಲಿ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿಯವರೇ ದೊಡ್ಡ ರಕ್ಷಾ ಕವಚವಾಗಿದ್ದರು. 2023ರಲ್ಲಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿಯವರು ಒಲವನ್ನ ಹೊಂದಿದ್ರು ಕೂಡ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರ ಪ್ರಭಾವಿ ನಾಯಕತ್ವ ಮತ್ತು ಜನಪ್ರಿಯತೆಯ ಕಾರಣಕ್ಕಾಗಿ ಅವರ ಪರವಾಗಿ ನಿಂತಿದ್ರು. ಹೀಗಾಗಿ ರಾಹುಲ್ ಗಾಂಧಿ ನನ್ನ ಪರವಾಗಿ ಇರುವಾಗ ನನ್ನ ಕುರ್ಚಿಗೆ ಯಾವುದೇ ಧಕ್ಕೆ ಬರುವುದಿಲ್ಲ ಎಂಬ ಬಲವಾದ ನಂಬಿಕೆ ಸಿದ್ದರಾಮಯ್ಯನವರಲ್ಲಿ ಬೇರೂರಿತ್ತು. ಮೂರನೆಯದ್ದು ಜನಪ್ರಿಯ ಗ್ಯಾರಂಟಿ ಯೋಜನೆಗಳು. ತಮ್ಮ ನೇತೃತ್ವದ ಸರ್ಕಾರ ಜಾರಿಗೆ ತಂದ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರಲ್ಲಿ ತಮ್ಮ ವರ್ಚಸ್ಸನ್ನ ಮತ್ತಷ್ಟು ಹೆಚ್ಚಿಸಿದ್ದು, ಇದು ಪಕ್ಷದ ಹೈಕಮಾಂಡ್ಗೆ ತಮ್ಮನ್ನು ಮುಂದುವರಿಸಲು ಅನಿವಾರ್ಯತೆಯನ್ನ ಸೃಷ್ಟಿಸುತ್ತದೆ ಎಂದು ಇವರು ಭಾವಿಸಿದ್ರು. ಇನ್ನು ಸ್ನೇಹಿತರೆ, ಮೇ 26ರಂದು ದೆಹಲಿಯಲ್ಲಿ ನಡೆದ ಎಐಸಿಸಿ ಉನ್ನತ ಮಟ್ಟದ ಸಭೆಯು ಕರ್ನಾಟಕದ ರಾಜಕೀಯದ ದಿಕ್ಕನ್ನೇ ಬದಲಿಸಿತು. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸಂಘಟನಾ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಒಂದಿಗೆ ಪ್ರತ್ಯೇಕ ಹಾಗೂ ಜಂಟಿ ಸಭೆಗಳನ್ನು ನಡೆಸಲಾಯಿತು. ಸಭೆಯಲ್ಲಿ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ನಡುವಿನ ಸಂಭಾಷಣೆಯ ವಿವರಗಳನ್ನು ನೋಡ್ತಾ ಹೋದ್ರೆ, ಸಂಭಾಷಣೆಯನ್ನ ಆರಂಭಿಸಿದ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರ ಆಡಳಿತ ಮತ್ತು ಹಿರಿತನದ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು. ಆದರೆ ದೇಶದ ರಾಜಕೀಯ ಪರಿಸ್ಥಿತಿ ಬದಲಾಗ್ತಾ ಇದ್ದು, ದೆಹಲಿಯಲ್ಲಿ ಮೋದಿಯವರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಅವರಂತಹ ಹಿರಿಯ ತಲೆಗಳ ಮಾರ್ಗದರ್ಶನ ಅಗತ್ಯವಾಗಿದೆ ಎಂದು ಹೇಳಿದರು. ಆದ್ದರಿಂದ ಇವರು ರಾಜ್ಯಸಭೆಯ ಸದಸ್ಯರಾಗಿ ರಾಷ್ಟ್ರ ರಾಜಕಾರಣಕ್ಕೆ ಪ್ರವೇಶಿಸಬೇಕು ಮತ್ತು ರಾಜ್ಯದ ಜವಾಬ್ದಾರಿಯನ್ನ ನೂತನ ನಾಯಕತ್ವಕ್ಕೆ ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬೇಕೆಂದು ಪ್ರಸ್ತಾಪಿಸಿದರು. ಎರಡನೆಯದಾಗಿ ಸಿದ್ದರಾಮಯ್ಯನವರ ನಿರಾಕರಣೆ. ಈ ಪ್ರಸ್ತಾಪಕ್ಕೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯನವರು ತಮಗೆ ದೆಹಲಿ ಅಥವಾ ರಾಷ್ಟ್ರ ರಾಜಕೀಯಕ್ಕೆ ಬರುವ ಆಸಕ್ತಿ
ಇಲ್ಲ ಎಂದು ಸ್ಪಷ್ಟಪಡಿಸಿದರು. ತಮಗೆ ದೆಹಲಿ ರಾಜಕೀಯದ ಜಾಲ ಇಲ್ಲದೇ ಇರುವುದರಿಂದ ಮತ್ತು ಭಾಷೆಯ ಮಿತಿ ಇರುವುದರಿಂದ ಕರ್ನಾಟಕದ ನೆಲದಲ್ಲೇ ಇದ್ದು ಜನರ ಸೇವೆಯನ್ನ ಮಾಡುವುದಾಗಿ ತಿಳಿಸಿದರು. ಮೂರನೆಯದಾಗಿ ಉತ್ತರಾಧಿಕಾರದ ಪ್ರಶ್ನೆ. ಒಂದು ವೇಳೆ ತಾವು ದೆಹಲಿಗೆ ಬರಲು ಒಪ್ಪಿದ್ದರೂ ತಮ್ಮ ನಂತರ ರಾಜ್ಯದಲ್ಲಿ ಉಂಟಾಗಬಹುದಾದ ಗೊಂದಲಗಳನ್ನು ನಿವಾರಿಸುವ ಸೂತ್ರ ಹೈಕಮಾಂಡ್ ಬಳಿ ಇದೆಯೇ ಎಂದು ಸಿದ್ದರಾಮಯ್ಯನವರು ನೇರವಾಗಿ ಪ್ರಶ್ನಿಸಿದರು. ಅದಕ್ಕೆ ಪ್ರತಿಕ್ರಿಯಿಸಿದ ರಾಹುಲ್ ಗಾಂಧಿ ಅವರು ಯಾವುದೇ ಬದಲಾವಣೆ ತಂದರೂ ಕೂಡ ಸಿದ್ದರಾಮಯ್ಯನವರನ್ನ ಪೂರ್ಣ ವಿಶ್ವಾಸಕ್ಕೆ ತೆಗೆದುಕೊಂಡೇ ಮಾಡಲಾಗುತ್ತದೆ ಮತ್ತು ಅವರ ಮಾರ್ಗದರ್ಶನದಲ್ಲೇ ಪ್ರಕ್ರಿಯೆ ನಡೆಯಲಿದೆ ಎಂದು ಭರವಸೆಯನ್ನ ನೀಡಿದರು. ಇನ್ನು ನಾಲ್ಕನೆಯದಾಗಿ ಸಿದ್ದರಾಮಯ್ಯನವರ ಎಚ್ಚರಿಕೆ. ಈ ಹಂತದಲ್ಲಿ ಅವಸರದ ರಾಜಕೀಯ ಪ್ರಯೋಗಗಳು ರಾಜ್ಯದಲ್ಲಿ ಪಕ್ಷಕ್ಕೆ ಹಾನಿಯನ್ನ ಉಂಟು ಮಾಡಬಹುದು ಮತ್ತು ತಮ್ಮನ್ನೇ ಪೂರ್ಣಾವಧಿಗೆ ಮುಂದುವರಿಸುವುದು ಸೂಕ್ತ ಎಂದು ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರಿಗೆ ಸಲಹೆಯನ್ನ ನೀಡಿದರು. ಇನ್ನು ಸ್ನೇಹಿತರೆ, ತಮ್ಮ ಅಧಿಕಾರದುದ್ದಕ್ಕೂ ರಾಹುಲ್ ಗಾಂಧಿ ತನ್ನ ಪರವಾಗಿದ್ದಾರೆ ಎಂದು ಧೈರ್ಯವಾಗಿ ಹೇಳುತ್ತಿದ್ದ ಸಿದ್ದರಾಮಯ್ಯನವರಿಗೆ ಕೊನೆಗೆ ಸ್ವತಃ ರಾಹುಲ್ ಗಾಂಧಿ ಅವರೇ ರಾಜೀನಾಮೆಯನ್ನ ನೀಡಲು ಸೂಚಿಸಿದ್ದು ತೀವ್ರ ಆಘಾತವನ್ನ ಉಂಟು ಮಾಡಿತು. ಈ ಆಘಾತಕ್ಕೆ ಕೆಲವು ಪ್ರಮುಖ ಕಾರಣಗಳು ಕೂಡ ಇವೆ. ಮೊದಲನೇದಾಗಿ ನಂಬಿಕೆಯ ಭಂಗ. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನು ತಮ್ಮ ಪರಮಾಪ್ತ ರಕ್ಷಕ ಎಂದು ನಂಬಿದ್ರು. ಆದರೆ ಲೋಕಸಭಾ ಚುನಾವಣೆಗಳು, ಪಂಚರಾಜ್ಯ ಚುನಾವಣೆಗಳ ನಂತರ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಪ್ರಿಯಾಂಕಾ ಗಾಂಧಿ ಮತ್ತು ಇತರ ಹಿರಿಯ ನಾಯಕರ ಒತ್ತಡಕ್ಕೆ ಮಣಿದು ರಾಹುಲ್ ಗಾಂಧಿ ಅವರೇ ನೇರವಾಗಿ ರಾಜೀನಾಮೆಯ ಸಂದೇಶ ರವಾನಿಸಿದ್ದು ಸಿದ್ದರಾಮಯ್ಯನವರಿಗೆ ನಿರೀಕ್ಷೆಗೆ ಮೀರಿದ್ದಾಗಿತ್ತು. ಎರಡನೆಯದಾಗಿ ವಯಸ್ಸಿನ ಅಂಶ ಮತ್ತು ಭವಿಷ್ಯದ ಲೆಕ್ಕಾಚಾರ. 2028ರ ವಿಧಾನಸಭಾ ಚುನಾವಣೆ ಬರುವ ವೇಳೆಗೆ ಸಿದ್ದರಾಮಯ್ಯನವರಿಗೆ 80 ವರ್ಷ ತುಂಬುವುದರಿಂದ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಮತ್ತು ಸಂಘಟನೆಯನ್ನು ಬಲಪಡಿಸಲು ದಕ್ಷ ಮತ್ತು ಸಂಪನ್ಮೂಲ ಕ್ರೋಢೀಕರಿಸಬಲ್ಲ ಡಿಕೆ ಶಿವಕುಮಾರ್ ಅವರಿಗೆ ಈಗಲೇ ಅಧಿಕಾರವನ್ನ ನೀಡುವುದು ಸೂಕ್ತ ಎಂದು ಹೈಕಮಾಂಡ್ ತೀರ್ಮಾನಿಸಿತು. ಈ ದೀರ್ಘಾವಧಿ ಲೆಕ್ಕಾಚಾರವನ್ನ ಸಿದ್ದರಾಮಯ್ಯನವರು ಮೊದಲೇ ಊಹಿಸಿರಲಿಲ್ಲ. ಮೂರನೆಯದಾಗಿ ಪಕ್ಷದ ಆಂತರಿಕ ವರದಿಗಳು. ಸರ್ಕಾರದ ವಿರುದ್ಧದ ಸಣ್ಣ ಮಟ್ಟದ ಆಡಳಿತ ವಿರೋಧಿ ಅಲೆ ಮತ್ತು ಸಂಪುಟದ ಕೆಲವು ಸಚಿವರ ನಡವಳಿಕೆಗಳು ಪಕ್ಷದ ಇಮೇಜ್ಗೆ ಧಕ್ಕೆ ತರುತ್ತಿವೆ ಎಂಬ ಆಂತರಿಕ ವರದಿಗಳು ಹೈಕಮಾಂಡ್ ತಲುಪಿದವು. ಇದು ಕೂಡ ಹೈಕಮಾಂಡ್ ಒಮ್ಮತದ ಬದಲಾವಣೆಗೆ ಹಠಾತ್ ಒತ್ತು ನೀಡಲು ಪ್ರೇರೇಪಿಸಿತು. ಆದರೂ ಶಿಸ್ತಿನ ಸಿಪಾಯಿಯಂತೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರುವುದಾಗಿ ಘೋಷಿಸಿದ ಸಿದ್ದರಾಮಯ್ಯನವರು ಮೇ 28ರಂದು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದರು. ಇನ್ನು ಸ್ನೇಹಿತರೆ, ಸಿದ್ದರಾಮಯ್ಯನವರು ಹೈಕಮಾಂಡ್ ಆದೇಶಕ್ಕೆ ಮಣಿದು ಕೇವಲ ಸುಮ್ಮನೆ ಅಧಿಕಾರದಿಂದ ಇಳಿಲಿಲ್ಲ. ಇವರು ಅಧಿಕಾರ ತ್ಯಜಿಸುವ ಕೇವಲ ಒಂದು ದಿನದ ಮುನ್ನ ಅಂದ್ರೆ ಮೇ 27ರಂದು ಅತ್ಯಂತ ಪ್ರಮುಖವಾದ ಹಾಗೂ ವಿವಾದಾತ್ಮಕವಾದ ರಾಜ್ಯದ ಜಾತಿ ಗಣತಿ ವರದಿಯನ್ನ ಮುಖ್ಯ ಕಾರ್ಯದರ್ಶಿಗಳ ಮೂಲಕ ಅಧಿಕೃತವಾಗಿ ಸ್ವೀಕರಿಸಿದ್ರು. ಇದು ಡಿಕೆ ಶಿವಕುಮಾರ್ ಅವರ ಆಡಳಿತಕ್ಕೆ ಒಂದು ರೀತಿ ಚೆಕ್ಮೇಟ್ ಹಿಟ್ಟ ಹಾಗೆ. ಈ ಒಂದು ನಿರ್ಧಾರವು ಉತ್ತರಾಧಿಕಾರಿಯಾಗಲಿರುವ ಡಿಕೆ ಶಿವಕುಮಾರ್ ಮತ್ತು ಸ್ವತಃ ರಾಹುಲ್ ಗಾಂಧಿ ಅವರ ಸುತ್ತ ಸೈಲೆಂಟ್ ಆದ ಚಕ್ರ ವ್ಯೂಹವೊಂದನ್ನು ಸೃಷ್ಟಿಸಿದೆ ಎಂದು ವಿಶ್ಲೇಷಿಸಲಾಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಆಡಳಿತ ಯಾವ ರೀತಿ ಇರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.